ಶಾಂತಿಗಾಗಿ ಸರ್ವಧರ್ಮ ಮಹಾಸಂಗಮ ಈ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ದಾನೇಶ್ವರ ಮಹಾಸ್ವಾಮಿಗಳಿದ್ದಾರೆ. ಅವರ ಪಾದಗಳಲ್ಲಿ ನಮಸ್ಕರಿಸಿ, ವೇದಿಕೆ ಮೇಲೆ ಎಲ್ಲ ಧರ್ಮಾಧಿಪತಿಗಳಿದ್ದಾರೆ. ಇಲ್ಲಿ ಜಾತಿ ಧರ್ಮ ಮತ್ತೊಂದು ಯಾವುದು ನಾವು ನೋಡೋದಿಲ್ಲ. ಎಲ್ಲ ಧರ್ಮೀಯರಲ್ಲಿ ಸೇರಿದ್ದಾರೆ. ಅವರೆಲ್ಲರ ಪಾದಗಳಲ್ಲಿ ನಮಸ್ಕರಿಸಿ, ನನ್ನ ನಾಯಕ, ನಾಡಿನ ನಾಯಕ, ಬಡವರ ಬಂಧು, ದಲಿತರ ಶಕ್ತಿ, ಬೆಳಕನ್ನು ನೀಡ್ತಕ್ಕಂಥ ಈ ನಾಡಿನ ದೊರೆ, ನಮ್ಮ ಮುಖ್ಯಮಂತ್ರಿ, ನನ್ನ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬ್ರೆ, ವೇದಿಕೆ ಮೇಲಿರ್ತಕ್ಕಂಥ ಸಹೋದರಿ ಉಮಾಶ್ರೀ ಮೇಡಮ್ ಅವರೇ, ಗೆಳೆಯ ಸಿದ್ದು ಕೊಣ್ಣೂರವರೇ, ಇನ್ನೋರ್ವ ಯುವನಾಯಕನಾದಂಥ ವಿಜಯಾನಂದ ಕಾಶ್ಯಪ್ನವರವರೇ, ಆನಂದ್ ನ್ಯಾಮಗೌಡವರೇ, ವೇದಿಕೆ ಮೇಲಿರ್ತಕ್ಕಂಥ ಇನ್ನುಳಿದ ಎಲ್ಲ ಹಿರಿಯರೇ, ನಮ್ಮ ನಾಡು ಶರಣರ ನಾಡಿದು. ಮಾನವರಿಗೆ ಸಕಲ ಲೇಸನ್ನು ಬಯಸುವ ಶರಣ ಧರ್ಮ ಇದು. ದಯವೇ ಇಲ್ಲದ ಧರ್ಮ ಯಾವುದಯ್ಯ? ದಯವಿರಬೇಕು ಸಕಲ ಜೀವರಾಶಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮದ ಅಂತ ಹೇಳುವ ಹಾಗೆ ಧರ್ಮಗಳಲ್ಲಿ ಸಾಮರಸ್ಯತೆ ಇರಬೇಕು. ಒಂದು ಧರ್ಮ ಇನ್ನೊಂದು ಧರ್ಮವನ್ನು ಗೌರವಿಸಬೇಕು. ಮತಾಂಧತೆ ಮಾಡುವುದು ಮಾನವ ಧರ್ಮ ಅಲ್ಲ ಅಂತಕ್ಕಂಥದ್ದು. ಇವತ್ತು ವಿಶ್ವ ಹಾಗೂ ದೇಶದಲ್ಲಿ ಎಲ್ಲ ಧರ್ಮಗಳ ಸಾರ ಒಂದೇ ಇದ್ದರೂ ತಮ್ಮ ಅನುಕೂಲಕ್ಕಾಗಿ ಧರ್ಮವನ್ನು ದುರುಪಯೋಗಪಡಿಸಿಕೊಳ್ಳೋರಿಗೆ ಈ ದೇಶ ಸಹಿಸುವುದಿಲ್ಲ ಅಂತಕ್ಕಂಥ ಸಂದೇಶವನ್ನು ಇಲ್ಲಿ ನಾವು ಕಳಿಸಬೇಕಾದಂಥದ್ದು ಇದೇ ಹಾಗೆ ಅಂತಕ್ಕಂಥದ್ದು ನಾನಿಲ್ಲಿ ಹೇಳಬೇಕಾಗ್ತದೆ. ಬಸವ ಧರ್ಮ, ಆ ಧರ್ಮವನ್ನು ಅನುಷ್ಠಾನದ ಮುಖಾಂತರ ನಾಡಿಗೆ ಇವತ್ತೇನಾದರೂ ಪರಿಚಯಿಸಿದರೆ ಅದು ನಮ್ಮ ಸಿದ್ದರಾಮಯ್ಯನವರು ಹಾಗೆ ಅಂತಕ್ಕಂಥದ್ದು. ಭಾಳ ಜನ ಸಹೋದರರು ಬಂದಿದ್ದರು. ಅವ್ರಿಗೆ ನಾನು ಕೇಳ್ತಿದ್ದೇನೆ, ಇವತ್ತು ಅನ್ನಕ್ಕಾಗಿ ನಿಮಗೇನಾದರೂ ತೊಂದರೆ ಇದೆನಾ? ಪ್ರತಿ ತಿಂಗಳ 2,000 ರೂಪಾಯಿ ಹಾಕೋದ್ರ ಮೂಲಕ ನಮ್ಮ ಸಹೋದರರಿಗೆ ಸ್ವಾಭಿಮಾನ, ಧೈರ್ಯ ಕೊಟ್ಟಂಥ ನಾಯಕರೇನಾರು ಇದ್ದರೆ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಂತಕ್ಕಂಥದ್ದನ್ನು ತಾವು ನೆನಪಿನಲ್ಲಿಟ್ಕೊಳ್ಬೇಕಾಗ್ತಾಯಿದೆ. ಯಾವ ಬಡವೆ ಹೆಣ್ಮಗಳಾಗಲಿ, ಅಂಗವಿಕಲನೇ ಆಗಲಿ, ವಿಧವೆನೇ ಆಗಲಿ, ಇನ್ನೊಂದು ಮನೆಗೆ ಅನ್ನಕ್ಕಾಗಿ ಕೈ ಚಾಚಲಾರದ ರೀತಿಯಲ್ಲಿ ಬದುಕನ್ನು, ಸ್ವಾಭಿಮಾನನ ಕೊಟ್ಟಂಥ ನಮ್ಮ ನಾಯಕ ಇಲ್ಲಿಗೆ ಬಂದಿದ್ದಾರೆ. ಅವರು ಏನಪ್ಪ ಈ ಧರ್ಮ ಅಂತೇಳಿ ಯಾಕೆ ತಲೆ ಹಾಕ್ತೀರಂದಾಗಿದ್ದ ಧರ್ಮ ಅಲ್ಲ, ಸರ್ವ ಧರ್ಮದವ್ರು ಕೂಡಿರ್ತೀವಿ ಬರಬೇಕು ಸರ್ ಅಂತ ಹೇಳಿದಾಗ ಅವರು ಒಪ್ಕೊಂಡಿದ್ದಾರೆ. ಹೀಗೆ ಈ ಧರ್ಮದಲ್ಲಿ ನಡೀತಕ್ಕಂಥ ಘಟನಾವಳಿಗಳು ಎಷ್ಟೋ ಜನ ತಾಯಂದಿರಿಗೆ, ದಲಿತರಿಗೆ ಇವತ್ತು ಯಾವುದೇ ಮಠ ಮಂದಿರಗಳಲ್ಲಿ ಹೋಗಲಾರದೆ ಅಸ್ಪೃಶ್ಯತೆಯನ್ನು ಅನುಭವಿಸ್ತಕ್ಕಂಥ ಎಷ್ಟೋ ದಲಿತ ಯುವಕರಿದ್ದೀವಿ. ಅವ್ರಿಗಿವತ್ತೇನು ಪರಿಸ್ಥಿತಿ ಇದೆ ನಾನು ಕೇಳ್ತಾ ಇದ್ದೀನಿ. ನನ್ನ ಇಚ್ಛೆ ಇದೆ. ಯಾವ ಧರ್ಮ ನಮ್ಮನ್ನು ಎತ್ತಿಡ್ತಿದೆ, ಯಾವ ಧರ್ಮ ಮನುಷ್ಯರನ್ನಾಗಿ ಕಾಣ್ತಾ ಇದೆ, ಆ ಮಾನವ ಧರ್ಮದಲ್ಲಿ ನಾವೆಲ್ಲ ದಲಿತರು ಹುಡುಗಾಟದಲ್ಲಿದ್ದೇವೆ. ಎಲ್ಲಿ ಸಿಕ್ಕೀತು ಬೆಳಕು ಅನ್ನುವ ದೃಷ್ಟಿಯಲ್ಲಿ ಇವತ್ತು ಬಸವ ಧರ್ಮದ ಬಗ್ಗೆ ಪ್ರಾರಂಭ ಆದಂಥ ಹಲವು ವಿಚಾರಗಳು ನಡೆದಿದ್ದಾವೆ. ನಾನಂತೂ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ, ಬಸವ ಧರ್ಮ ತಧಿಕೃತವಾಗಿ ಏನಾದರೂ ಬಂದರೆ ಆ ಕ್ಷಣದಲ್ಲೇ ನನ್ನ ಹಿಂದೂ ಕಾಲಮ್ಮತ್ತೇನು ಬರಿತೀವಿ, ಧರ್ಮ ಅನ್ನೋ ಕಾಲಮ್ಮತ್ತೇನಿದೆ ಅದನ್ನು ಹೊಡೆದಾಕಿ ಅಲ್ಲಿ ಬಸವ ಧರ್ಮ ಅಂತಕ್ಕಂಥದ್ದು ನಾನು ಸೇರಿಸ್ತೇನೆ ಅಂತಕ್ಕಂಥ ಮಾತು ನಾನಿಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ.
ಹಿರಿಯರೇ, ಈ ಮಠ ನಾನು ಕಂಡ ಹಾಗೆ ಇಲ್ಲಿ ಯಾರು ನಮ್ಮ ಸಹೋದರರು ಬಂದಿರ್ತಾರೆ, ಯಾವುದೇ ಜಾತಿ ಧರ್ಮ ಮತ್ತೊಂದಿಲ್ಲ. ಇಲ್ಲಿ ಸರ್ವ ಜಾತಿ ಸರ್ವ ಧರ್ಮರ ಸಂಗಮ ಏನಾದರೂ ನಡೀತಿದ್ರೆ ಅದು ದಾನೇಶ್ವರ ಮಠದಲ್ಲಿ ನಡೀತಾ ಇದೆ, ಅಪ್ಪನವ್ರ ಮಠದಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಬಂದಂಥವ್ರು ನಾವು ಕೇಳ್ತೀವಿ, ಯಾರು ನೀವು ಅಂತ ಕೇಳಿದರೆ ನಾವು ಅಪ್ಪಂದ್ರೆ ಶಿಷ್ಯರು ಅಂತ ಹೇಳ್ತಾರೆ ವಿನಃ ನಾ ಇಂಥ ಜಾತಿ ಅಂತ ಹೇಳೋದಿಲ್ಲ. ಇಂತಹ ಅದ್ಭುತವಾದ ಈ ಮಠದಲ್ಲಿ ಹಲವಾರು ಜಾತಿ ಧರ್ಮದವರು ಕೂಡುವುದರಿಂದ ಇದು ಸರ್ವರ ಮಠ, ಜಾತ್ಯತೀತ ಮಠ ಅಂತಕ್ಕಂಥದ್ದು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಬಸವಣ್ಣವ್ರು ಹೇಳಿದರು, ನಾ ದಲಿತರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಯಾವುದೇ ಮಠ ಮಂದಿರಗಳಿಗೆ ಹೋಗಬೇಕಾದದಿಲ್ಲ ಅಂತಕ್ಕಂಥದ್ದನ್ನೇ ಹೇಳಿದರು ಅವರು. ದೇಹವೇ ದೇಗುಲ, ಕಂಬವೇ ನನ್ನ ಕಾಲು, ಶಿರವೇ ಬಣ್ಣ ಕಳಿಸುವೆ ಅಂತ ಹೇಳಿದರು. ಆದ್ದರಿಂದ ಅವ್ರಿಗೆ ಆವತ್ತೇ ಗೊತ್ತಿತ್ತೇನೋ ಗೊತ್ತಿಲ್ಲ, ಎಲ್ಲರೂ ನಾವು ದೇವರು ಮಂದಿರ ಹೊತ್ತು ಹೋಗಲಾದೆ ನೀನೇ ದೇವರದಿಯಪ್ಪ ಅನ್ನೋ ರೀತಿಯಲ್ಲಿ ಹೇಳ್ತಕ್ಕಂಥ ಬಸವಣ್ಣವರ ತತ್ವ 12ನೇ ಶತಮಾನದಲ್ಲಿ ಹೇಳಿದಂಥ ಧರ್ಮದ ವಿಚಾರದಲ್ಲಿ ಬಸವಣ್ಣವರು ಹೇಳಿದಂಥ ತತ್ವ ಇವತ್ತು ಪ್ರಸ್ತುತ ಇದೆ ಅಂದರೆ ಅದು ನಿಮ್ಮೆಲ್ಲರ ಭಾಗ್ಯ ಹಾಗೆ ಅಂತಕ್ಕಂಥದ್ದನ್ನು ಹೇಳಿ, ಈ ಮಠದ ಏನು ಅನ್ನದಾಸೋಹ ಕಾರ್ಯಕ್ರಮ 288 ದಿವಸ ದಿನಂಪ್ರತಿ 1,50,000 ಎಲ್ಲರಿಗೆ ಅನ್ನ ನೀಡ್ತಕ್ಕಂಥ ಮಠಗಳೇನಾದ್ರು ಇದ್ದರೆ ಅದು ನಮ್ಮ ದಾನೇಶ್ವರ ಚಕ್ರವರ್ತಿಯವರ ಮಠ ಹಾಗೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೆ. ಸಹೋದರಿಯರು 8 ಗಂಟೆಗೆ ತಾವು ಕೂತ್ಕೊಂಡಿದ್ದೀರಿ. ಯಾವ ರೀತಿ ಅನ್ನದಾಸೋಹ ಮಾಡ್ತಾರೋ ಅದನ್ನೇ ಪಾಲನೆ ಮಾಡಿದಂಥ ನನ್ನ ಮುಖ್ಯಮಂತ್ರಿಗಳೆಲ್ಲಿದ್ದಾರೆ. ಅವರು ಯಾರೂ ಹಸಿವಿನಿಂದ ಬಳಲಬಾರ್ದಂತಕ್ಕಂಥ ತತ್ವವುಳ್ಳವರಿದ್ದಾರೆ. ಅವರು ಎಂತಹ ತೀರ್ಮಾನ ತೆಗೆದುಕೊಂಡ್ರಂದರೆ ಅವರು ಬಸವಣ್ಣ ಜಯಂತಿಯಂದೇ ಪ್ರಮಾಣ ವಚನ 13ರಲ್ಲಿ ಸ್ವೀಕಾರ ಮಾಡ್ತಾರೆ. ಆವತ್ತೇ ಅನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ಕೊಡ್ತಾಯಿದ್ದಾರೆ. ಹೀಗೆ ಕಡೆಯ ವ್ಯಕ್ತಿಗಳನ್ನು ತಾವು ಮುಖ್ಯಮಂತ್ರಿಗಳೇನು ನೋಡ್ತಿದ್ದೀರಿ ಅದೇ ರೀತಿ ಮಠವು ನೋಡ್ಕೊಂಡು ಹೋಗ್ತಾ ಇದೆ ಹಾಗೆ ಅಂತ ಹೇಳಿ ಭಾಳ ಖುಷಿ ನನಗೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳಲ್ಲಿ ಬಂದು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಅದರ ಜೊತೆಗೆ ತಾವೆಲ್ಲರೂ ಸಹೋದರರು ಬಂದಿದ್ದೀರಿ. ತಮಗೆಲ್ಲರಿಗೆ ಅಭಿನಂದನೆ ಹೇಳೋದ್ರ ಮೂಲಕ ನಾವು ಪತ್ರಿಕಾ ಮಿತ್ರರಿಗೆ ಅಭಿನಂದನೆ ಹೇಳಿ ನನ್ನ ಮಾತಿಗೆ ನಾವು ವಿರಾಮ ಆಗ್ತಿದ್ದೀನಿ.